ಮುಸ್ಲಿಮರ ಮೇಲೆ ಡಿವೈಡ್ ಅಂಡ್ ರೂಲ್ ಪ್ರಯೋಗ. ಕಾಂಗ್ರೆಸ್ನ ಈ ಪ್ಲಾನ್ ಎಷ್ಟು ಅಪಾಯಕಾರಿ? ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ದಾವಣಗೆರೆ ಉಪಚುನಾವಣೆಯ ಕಣ ಈಗ ಕೇವಲ ಮತದಾನದ ಪ್ರಕ್ರಿಯೆಯಾಗಿ ಉಳಿದಿಲ್ಲ. ಇದು ಒಂದು ಸಮುದಾಯದ ಅಸ್ತಿತ್ವ ಮತ್ತು ರಾಜಕೀಯ ಶಕ್ತಿಯ ಪರೀಕ್ಷೆಯಾಗಿ ಮಾರ್ಪಟ್ಟಿದೆ. ದಶಕಗಳಿಂದ ಕಾಂಗ್ರೆಸ್ ಬೆನ್ನಿಗೆ ಬಂಡಿಯಂತೆ ನಿಂತಿದ್ದ ಒಂದು ದೊಡ್ಡ ಮತ ಬ್ಯಾಂಕ್ ಇಂದು ಅದೇ ಪಕ್ಷದ ಒಳಗಿನ ರಾಜಕೀಯ ತಂತ್ರ ಪ್ರತಿತಂತ್ರಗಳ ಕಾರಣಕ್ಕೆ ದಿಕ್ಕು ತಪ್ಪಿದಂತಾಗಿದೆ. ಹೌದು, ದಾವಣಗೆರೆಯ ಈ ಕಣದಲ್ಲಿ ಈಗ ಕೇಳಿ ಬರ್ತಿರುವ ಅತಿ ದೊಡ್ಡ ದೂರು ಅಂದ್ರೆ ಕಾಂಗ್ರೆಸ್ ತನ್ನದೇ ನಿಷ್ಠಾವಂತ ಮತದಾರರನ್ನ ವಿಭಜಿಸಿ ಅವರನ್ನೇ ರಾಜಕೀಯವಾಗಿ ದುರ್ಬಲಗೊಳಿಸ್ತಾ ಇದೆ ಅನ್ನೋದು. ಟಿಕೆಟ್ ಹಂಚಿಕೆ ವಿಷಯದಿಂದಲೇ ಈ ಬಿರುಕು ಪ್ರಾರಂಭ ಆಯಿತು. ಆಸೆ ಕಣ್ಣಿನಿಂದ ನೋಡ್ತಾ ಇದ್ದ ಮುಸ್ಲಿಂ ನಾಯಕರಿಗೆ ಅವಕಾಶ ಮಾಡಿಕೊಡೋದಕ್ಕೆ ಕಾಂಗ್ರೆಸ್ ಹಿಂದೇಟು ಹಾಕಿದೆ ಎಂಬ ಭಾವನೆ ಈಗ ಇಡೀ ಮುಸ್ಲಿಂ ಸಮುದಾಯದಲ್ಲಿ ಮನೆ ಮಾಡಿದೆ. ಮುಖಂಡರಲ್ಲಿ ಮೂಡಿರುವ ಅಸಮಾಧಾನ ಕೇವಲ ವೈಯಕ್ತಿಕವಲ್ಲ, ಇದು ಸಮುದಾಯದ ಪ್ರತಿನಿಧಿತ್ವಕ್ಕೆ ಆಗ್ತಾ ಇರುವ ಅನ್ಯಾಯ ಎಂಬ ಕೂಗು ಕೇಳಿ ಬರ್ತಾ ಇದೆ. ಯಾವಾಗ ನಾಯಕತ್ವಕ್ಕೆ ಬೆಲೆ ಇರೋದಿಲ್ವೋ ಆಗ ಸಹಜವಾಗಿ ಆ ಸಮುದಾಯದ ಧ್ವನಿ ಅಧಿಕಾರ ಕೇಂದ್ರಗಳಲ್ಲಿ ಕ್ಷೀಣಿಸುತ್ತದೆ. ಅದರಲ್ಲೂ 2014ರ ನಂತರದ ರಾಜಕೀಯ ಸ್ಥಿತಿಗತಿಗಳನ್ನ ಗಮನಿಸಿದ್ರೆ ಇಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಕಾರ್ಮೋಡವಲ್ಲದೆ ಬೆಳಕಿನ ಕಿರಣವೇ ಕಾಣ್ತಿಲ್ಲ. ಒಂದೆಡೆ ಕೋಮುವಾದಿ ಪಕ್ಷ ಬಿಜೆಪಿ ಮುಸ್ಲಿಮರಿಗೆ ಟಿಕೆಟ್ ಕೊಡುವ ಗೋಜಿಗೆ ಹೋಗೋದಿಲ್ಲ. ಹಾಗಿರುವಾಗ ಮುಸ್ಲಿಮರಿಗೆ ವಿಧಾನಸೌಧ ಸಂಸತ್ತನ್ನ ತಲುಪಲು ರಾಷ್ಟ್ರಮಟ್ಟದಲ್ಲಿ ಇರುವ ಪರ್ಯಾಯ ದೊಡ್ಡ ಶಕ್ತಿ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಕ್ಷೇತ್ರೀಯ ಪಕ್ಷಗಳು ಇವೆಯಾದ್ರೂ ಇಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಮುಖ್ಯ ಪಕ್ಷವಾಗ್ತದೆ. ಹೀಗಿರುವಾಗ ಮುಸ್ಲಿಮರ 97% ಮತಗಳು ಪಡೆಯುವ ಕಾಂಗ್ರೆಸ್ ಪಕ್ಷವೇ ಮುಸ್ಲಿಮರಿಗೆ ಟಿಕೆಟ್ ನೀಡದೆ ಹೋದ್ರೆ ಅಧಿಕಾರದಲ್ಲಿ ಮುಸ್ಲಿಂ ಸಮುದಾಯದ ಪಾಲುದಾರಿಕೆ ಅಯೋಮಯವಾಗ್ತದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಪ್ರಚಾರದ ಕಡೆ ಕಣ್ಣು ಹಾಯಿಸಿದ್ರೆ ಕಾಂಗ್ರೆಸ್ಗೆ ದೊಡ್ಡ ಆಘಾತವಾಗಿದೆ ಅಂತಾನೆ ಹೇಳ್ಬಹುದು. ಕಾಂಗ್ರೆಸ್ನ ಪ್ರಭಾವಿ ಮುಸ್ಲಿಂ ಮುಖಂಡರಾದ ಜಮೀರ್ ಅಹ್ಮದ್ ಖಾನ್ ಮತ್ತು ನಸೀರ್ ಅಹ್ಮದ್ ಪ್ರಚಾರದಿಂದ ದೂರ ಉಳಿದಿರೋದು ಹತ್ತಾರು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ರಾಜ್ಯ ಮಟ್ಟದಲ್ಲಿ ಪ್ರಭಾವ ಹೊಂದಿರುವ ಈ ನಾಯಕರು ಯಾಕೆ ಪ್ರಚಾರಕ್ಕೆ ಇಳಿತಾ ಇಲ್ಲ? ಇದು ಪಕ್ಷದೊಳಗಿನ ತೀವ್ರ ಅಸಮಾಧಾನದ ಪರಿಣಾಮವೋ ಅಥವಾ ಸಮುದಾಯದ ನಾಯಕರನ್ನ ಮೂಲೆಗುಂಪು ಮಾಡುವ ವ್ಯವಸ್ಥಿತ ತಂತ್ರವೋ ಎಂಬ ಪ್ರಶ್ನೆ ಈಗ ಎದ್ದಿದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ನ ನಡೆ. ಬಂಡಾಯಗಾರರ ಉದಯ ನಂತರ ನಾಮಪತ್ರ ಹಿಂದೆಗೆದಂತಹ ನಾಟಕೀಯ ಬೆಳವಣಿಗೆಗಳನ್ನ ನೋಡಿದ್ರೆ ಕಾಂಗ್ರೆಸ್ ಈ ಅಸಮಾಧಾನವನ್ನ ಶಮನಗೊಳಿಸುವ ಗೋಜಿಗೆ ಹೋಗ್ತಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಬದಲಾಗಿ ಸಮುದಾಯದ ಒಳಗೆ ಗೊಂದಲವನ್ನ ಸೃಷ್ಟಿಸಿ ಆಂತರಿಕ ವಿಭಜನೆಯನ್ನೇ ತನ್ನ ರಾಜಕೀಯ ಲಾಭಕ್ಕೆ ಅಸ್ತ್ರವಾಗಿ ಬಳಸಿಕೊಳ್ತಿದೆ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಿದೆ. ಇದು ನೇರವಾಗಿ ಡಿವೈಡ್ ಅಂಡ್ ರೂಲ್ ರಾಜಕಾರಣದಂತೆ ಕಾಣಿಸ್ತಾ ಇದೆ. ಈ ರೀತಿಯ ವಿಭಜನೆಯಿಂದಾಗಿ ಸಮುದಾಯವು ಕಟ್ಟಬೇಕಾದ ಬೆಲೆ ತುಂಬಾ ದೊಡ್ಡದಿರ್ತದೆ. ಮೊದಲು ಒಂದು ಬಲಿಷ್ಠ ಮತ ಬ್ಯಾಂಕ್ ಆಗಿ ಗುರುತಿಸಿಕೊಂಡಿದ್ದ ಈ ಶಕ್ತಿ ಈಗ ಸಣ್ಣ ಸಣ್ಣ ಗುಂಪುಗಳಾಗಿ ವಿಭಜನೆಯಾಗ್ತಾ ಇದೆ. ಇದರಿಂದ ಸಮುದಾಯದ ಒಟ್ಟು ರಾಜಕೀಯ ಹಿಡಿತ ಮತ್ತು ಪ್ರಭಾವ ಸ್ವಾಭಾವಿಕವಾಗಿ ಕುಸಿಯುತ್ತದೆ. ಒಗ್ಗಟ್ಟು ಇಲ್ಲದ ಜಾಗದಲ್ಲಿ ಅಧಿಕಾರವೂ ಇರೋದಿಲ್ಲ ಅನ್ನೋದು ಇತಿಹಾಸ ಸಾರುವ ಸತ್ಯ. ಯಾವಾಗ ಒಂದು ಸಮುದಾಯ ಒಂದೇ ಮಾತಿನಲ್ಲಿ ಇಲ್ಲ ಅಥವಾ ಒಂದೇ ಕಡೆ ಇಲ್ಲ ಎಂಬ ಸಂದೇಶ ರವಾನೆಯಾಗ್ತದೋ ಆಗ ರಾಜಕೀಯ ಪಕ್ಷಗಳು ಅವರನ್ನ ಗಂಭೀರವಾಗಿ ಪರಿಗಣಿಸೋದನ್ನೇ ಬಿಟ್ಟು ಬಿಡ್ತವೆ. ವಿಭಜನೆಯಾದ ಸಮುದಾಯದ ಬೇಡಿಕೆಗಳು ಮತ್ತು ಸಮಸ್ಯೆಗಳು ಸರ್ಕಾರದ ಆದ್ಯತೆಗಳ ಪಟ್ಟಿಯಿಂದ ಕೆಳಗೆ ಬೀಳ್ತದೆ. ಇದು ದೀರ್ಘಕಾಲದ ದೌರ್ಬಲ್ಯಕ್ಕೆ ನಾಂದಿಯಾಗಲಿದೆ. ಈ ರಾಜಕೀಯ ಚದುರಂಗದಾಟದ ಅಂತಿಮ ಫಲಿತಾಂಶ ಏನಂದ್ರೆ ಮತಗಳ ವಿಭಜನೆಯ ಲಾಭ ಸದಾ ಎದುರಾಳಿ ಪಕ್ಷಗಳಿಗೆ ತಲುಪ್ತದೆ. ಇದು ಕೇವಲ ಈ ಉಪಚುನಾವಣೆಗೆ ಸೀಮಿತವಲ್ಲ. ಇಲ್ಲಿ ಬಿತ್ತಿದ ವಿಭಜನೆಯ ಬೀಜ ಮುಂದಿನ ಲೋಕಸಭೆ ಸೇರಿದಂತೆ ಪ್ರತಿಯೊಂದು ಚುನಾವಣೆಯ ಮೇಲೂ ಕರಿನೆರಳು ಬೀಳಲಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ದಾವಣಗೆರೆ ಉಪಚುನಾವಣೆಯು ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ರಾಜಕೀಯ ಸಮೀಕರಣವನ್ನ ಸರಿಪಡಿಸಿಕೊಳ್ಳುವ ಒಂದು ಅವಕಾಶವಾಗಿತ್ತು. ಆದ್ರೆ ಅಸಮಾಧಾನವನ್ನ ಅಸ್ತ್ರವಾಗಿ ಮಾಡಿಕೊಂಡಿರುವ ಕಾಂಗ್ರೆಸ್ನ ನಡೆ ಸಮುದಾಯದ ಭವಿಷ್ಯದ ದೃಷ್ಟಿಯಿಂದ ಅಪಾಯಕಾರಿಯಾಗಿದೆ. ಒಟ್ನಲ್ಲಿ ಬಲವಿದೆ ಎಂಬ ಸತ್ಯವನ್ನ ಮರೆತು ಈ ವಿಭಜನೆಯ ರಾಜಕೀಯಕ್ಕೆ ಬಲಿಯಾದ್ರೆ ಅದರ ಪರಿಣಾಮ ಮುಂದಿನ ತಲೆಮಾರುವರೆಗೂ ಕಾಡಲಿದೆ. ಈಗ ಚೆಂಡು ಮತದಾರರ ಅಂಗಳದಲ್ಲಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ಹಳೆಯ ಮಾತಿರಬಹುದು, ಆದ್ರೆ ರಾಜಕಾರಣದಲ್ಲಿ ಇಂದಿಗೂ ಅದೇ ಪರಮ ಸತ್ಯ.
ದಾವಣಗೆರೆಯಲ್ಲಿ ಬಿತ್ತಲಾಗ್ತಾ ಇರುವ ಈ ವಿಭಜನೆಯ ಬೀಜಗಳು ಭವಿಷ್ಯದಲ್ಲಿ ಆಲದ ಮರವಾಗಿ ಬೆಳೆದು ಸಮುದಾಯದ ಭಾವವನ್ನೇ ನುಂಗಿ ಹಾಕುತ್ತವೆಯೇ ಅಥವಾ ಮತದಾರ ಪ್ರಭು ಈ ತಂತ್ರವನ್ನ ಮೆಟ್ಟಿ ನಿಲ್ಲುತ್ತಾನೆಯೇ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.